MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ TV9ಗೆ ಇನ್ನೊಂದಷ್ಟು CCTV ಫುಟೇಜ್ಗಳು ಲಭ್ಯ ಆಗಿದೆ. TV9ಗೆ ದೆಹಲಿ ಸ್ಫೋಟದ ಮತ್ತೊಂದು ವಿಡಿಯೋ ಲಭ್ಯ ಆಗಿದೆ. ಈಗ ಬಹಳ ಪ್ರಮುಖವಾದಂತಹ ವಿಡಿಯೋ. ಈ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟದ ದೃಶ್ಯವನ್ನ ಕ್ಯಾಪ್ಚರ್ ಮಾಡಿರುವಂತಹ ವಿಡಿಯೋ. TV9ಗೆ ದೆಹಲಿ ಸ್ಫೋಟದ ಮತ್ತೊಂದು ವಿಡಿಯೋ ಲಭ್ಯ ಆಗಿದೆ. ಮೊನ್ನೆ ಬ್ಲಾಸ್ಟ್ ಆಯಿತು 6:55ಕ್ಕೆ. ಆ ಕ್ಷಣದಲ್ಲಿ ಬೇರೆ ಬೇರೆ ಕ್ಯಾಮ್ರಾದಲ್ಲಿ, CC ಕ್ಯಾಮ್ರಾದಲ್ಲಿ ಇದು ಕ್ಯಾಪ್ಚರ್ ಆಗಿದೆ. ಕೆಂಪುಕೋಟೆ ಬಳಿಯ ಒಂದು ಸ್ಫೋಟದ ದೃಶ್ಯ ಈಗ ಸಿಕ್ಕಿದೆ CCTVಯಲ್ಲಿ. TV9ಗೆ ದೆಹಲಿ ಸ್ಫೋಟದ ಮತ್ತೊಂದು ವಿಡಿಯೋ ಲಭ್ಯ ಆಗಿದೆ. ನೋಡಿ, ಮತ್ತೊಂದು ಫುಟೇಜ್ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲೇ ಬ್ಲಾಸ್ಟ್ ಆಗಿರುವಂಥ ಒಂದು ಸ್ಪಾಟ್ ಇದೆ. ಚಾಂದಿನಿ ಚೌಕ್ ಕಡೆ ಹೋಗುವಂಥ, ರೆಡ್ ಫೋರ್ಟ್ನಿಂದ ಚಾಂದಿನಿ ಚೌಕ್ ಕಡೆ ಹೋಗುವಂಥ ರಸ್ತೆ ಇದು. ಸರಿಯಾಗಿ 6:50ರ ನಂತರ ನೋಡಿ ಒಂದು ಬ್ಲಾಸ್ಟ್ ಆಗುವಂಥ ಒಂದು ದೃಶ್ಯ ಅಲ್ಲಿ ಸೆರೆಯಾಗಿದೆ. ನೀವು ನೋಡ್ತಿರೋ ಹಾಗೇನೆ ಅಲ್ಲಿ ನೀವು ಒಂದು ಗಮನಿಸ್ಬೋದು, ಸುತ್ತಮುತ್ತ ಎಷ್ಟು ಜನ ಇದ್ರು, ಎಷ್ಟು ವೆಹಿಕಲ್ಗಳು ಓಡಾಡ್ತಾ ಇದೆ. ಸಾಮಾನ್ಯವಾಗಿ ನಿಮಗೆ ಒಂದು KR ಮಾರ್ಕೆಟ್ನಲ್ಲಿ, ಬೆಂಗಳೂರಿನಲ್ಲಿ ಹೇಳೋದಾದರೆ KR ಮಾರ್ಕೆಟ್ನಂಥ ಏರಿಯಾ ಅಥವಾ ಶಿವಾಜಿನಗರದಂಥ ಏರಿಯಾ, ಅಲ್ಲೆಲ್ಲ ಹೇಗೆ ಟ್ರಾಫಿಕ್ ಇರುತ್ತೆ ಪೀಕ್ ಹಾರಲ್ಲಿ, ಅಥವಾ ಜನ ಎಷ್ಟು ಓಡಾಡ್ತಿರ್ತಾರೆ, ಸೊ ಆ ರೀತಿಯೇ ಇದೆ ಇಲ್ಲಿ. ಎಲ್ಲೂ ಕೂಡ ಚಾಂದಿನಿ ಚೌಕ್ ನವದೆಹಲಿಯಲ್ಲಿ ಭಾಳ ಬ್ಯುಸಿಯೆಸ್ಟ್ ಏರಿಯಾಗಳಲ್ಲೊಂದು. ಅದು ಕೂಡ ಸಂಜೆ ಒಂದು 6 ಗಂಟೆ ನಂತರ ಅಂತಂದರೆ ಭಾಳಷ್ಟು ಜನ ಇಲ್ಲಿ ಓಡಾಡ್ತಾ ಇರ್ತಾರೆ. ವ್ಯಾಪಾರ ವಹಿವಾಟು ಕೂಡ ಜೋರಾಗಿ ನಡೀತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ಸ್ಫೋಟ ಆಗಿರುವಂಥದ್ದನ್ನು ನೋಡಿದ್ರೆ ಒಂದಷ್ಟು ಹಾನಿ ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ಬ್ಲಾಸ್ಟ್ ಮಾಡಿರೋ ಹಾಗಿದೆ, ಅಥವಾ ಅಲ್ಲಿ ಪ್ಲ್ಯಾನ್ ಮಾಡಿರೋ ಹಾಗಿದೆ. ಇದೊಂದು ಪ್ರಿಮೇಚೂರ್ ಆದಂಥ ಪ್ಲ್ಯಾನಿಂಗ್. ಇನ್ನೂ ದೊಡ್ಡ ಮಟ್ಟದಲ್ಲಿ ಏನಾದರೂ ಇವರ ವಿಧ್ವಂಸ ಪ್ಲ್ಯಾನ್ ಇತ್ತಾ, ಅಥವಾ ಆ ಪ್ಲ್ಯಾನ್ ಆಗೋಕ್ಕೆ ಮುಂಚೆನೇ ಏನಾದರೂ ಸ್ಫೋಟ ಆಯಿತಾ ಅನ್ನೋದ್ರ ಬಗ್ಗೆ ಈಗ NIA ಅವರು ತನಿಖೆ ನಡೆಸ್ತಾ ಇದ್ದಾರೆ. ನಿಮಗೆ ಒಂದು 4 ಫುಟೇಜ್ಗಳನ್ನು ಈಗ, ಅಂದರೆ ಕ್ಯಾಮ್ರಾದ ಫುಟೇಜ್ಗಳನ್ನು ತೋರಿಸ್ತಾ ಇದ್ದೀವಿ. ಬ್ಲಾಸ್ಟ್ ಆದಂಥ ಸಂದರ್ಭ ಇದು. ಬೇರೆ ಬೇರೆ ಆ್ಯಂಗಲಲ್ಲಿ ಅಥವಾ ಎಲ್ಲೆಲ್ಲಿ CCTVಗಳನ್ನು ಫಿಕ್ಸ್ ಮಾಡಿದ್ದಾರೆ. ಒಂದು ಬ್ಯಾಕ್ ಸೈಡಿಂದ ಆ ಟ್ರಾಫಿಕ್ದು, ಇನ್ನೊಂದು ಈ ಕಡೆ ಕ್ಯಾಮ್ರಾ ನೀವು ನೋಡ್ತಾ ಇದ್ದೀರಾ. ಸೊ ಬ್ಲಾಸ್ಟ್ ಆಗುವಂಥ ಸಂದರ್ಭ 6:50ರ ನಂತರ ಒಂದು ದಟ್ಟವಾದಂಥ ಬೆಂಕಿ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದೀಗ ನಮ್ಮ ಪ್ರತಿನಿಧಿಗಳಾದ ದೆಹಲಿಯ ಮಹೇಶ್ ಹಾಗೆ ಬೆಂಗಳೂರಿನಿಂದ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ ಮಹೇಶ್ ಬಳಿ ಹೋಗೋಣ. ದೆಹಲಿಯಲ್ಲಿ ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಅಂತ. ಮಹೇಶ್, ಈಗ ಒಂದಷ್ಟು CCTV ಫುಟೇಜ್ಗಳನ್ನು TV9ನಲ್ಲಿ ಹಿಂದೆ ಕೂಡ, ನಾವು ನಿನ್ನೆ ಕೂಡ ತೋರಿಸಿದ್ವಿ, ಇವತ್ತು ಕೂಡ ಒಂದಷ್ಟು ಫ್ರೆಶ್ ಫುಟೇಜ್ಗಳು ಲಭ್ಯ ಆಗ್ತಾ ಇದೆ. ಅಂದರೆ ಆ ಸಂದರ್ಭದಲ್ಲಿ ಚಾಂದಿನಿ ಚೌಕ್ ಎಷ್ಟು ಜನರಿಂದ ಕೂಡಿತ್ತು, ಟ್ರಾಫಿಕ್ ಎಷ್ಟಿತ್ತು, ಅಂದರೆ ಇದು ಮುಂಚೆನೇ ಪ್ರಿಮೆಚ್ಯೂರ್ ಆಗಿ ಬ್ಲಾಸ್ಟ್ ಆಗಿದೆಯಾ ಅಥವಾ ಮುಂದೆ ಏನಾದರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರಾ ಅನ್ನೋ ಅನುಮಾನ ಈಗ ಸಹಜವಾಗಿದೆ. ಸೊ ಈ ಮುಜಾಮಿಲ್ನ ಲಿಂಕ್ ಹಾಗೆ CCTV ಫುಟೇಜ್ಗಳು ಹೊಸದಾಗಿ ಸಿಕ್ಕಿರೋದು, ಏನೇನು ಅಪ್ಡೇಟ್ ಇದೆ ಅಂತ? ಅವಿನಾಶ್, ಖಂಡಿತ ಮತ್ತಷ್ಟು ಮಾಹಿತಿ ಬಹಿರಂಗ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ CCTV ಈಗ ಸಿಗ್ತಾ ಇರುವಂಥದ್ದು ನಾವು ನೋಡಬಹುದಾಗಿದೆ. ಆ ಸ್ಥಳದಲ್ಲಿ ಇರುವಂಥದ್ದು ಅಂದರೆ ಈ ಒಂದು ಸ್ಥಳ ಏನಿದೆ, ಕೆಂಪುಕೋಟೆ ಮತ್ತು ಚಾಂದಿನಿ ಚೌಕ್ ಮತ್ತು ಈ ಒಂದು ಹಲವು ಮಂದಿರಗಳಿರುವಂಥ ಸ್ಥಳ ಇರುವಂಥದ್ದು. ನಾವು ದೃಶ್ಯದಲ್ಲಿ ನೋಡೋದಾದರೆ CCTVಗಳು ಇರುವಂಥದ್ದು. ಈ CCTVಗಳಲ್ಲಿ ಈಗ ಬ್ಲಾಸ್ಟ್ ಆಗುವಂಥ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ಸಾವಿರಾರು ಜನರು ಇಲ್ಲಿ ಸೇರಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಏನು ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ 6:55ರ ಸುಮಾರಿಗೆ ಒಂದು ಘಟನೆ ನಡೀತಲ್ಲ, ಆ ಒಂದು ಜನರು ಕೂಡ ಹೋಗುವಂಥದ್ದು ಈಗಾಗಲೇ TV9ನಲ್ಲಿ ತೋರಿಸ್ತಾ ಇರುವಂಥದ್ದು. ಸದ್ಯ ಪ್ರಮುಖವಾಗಿ ಈಗ ಒಂದು ಕಾರ್, I-20 ಕಾರ್ ಆ ಭಾಗದಿಂದ ಬಂದು ಈ ಒಂದು ಬ್ಲಾಸ್ಟ್ ಆಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದು ಕೇಳಿ ಪ್ರತಿನಿತ್ಯ ಸಾವಿರಾರು ಜನರು ಓಡಾಡುವಂಥ ಜಾಗ ಅಂತ ಹೇಳ್ಬೋದು. ಮತ್ತು ಐತಿಹಾಸಿಕವಾದಂಥ ಕೆಂಪುಕೋಟೆ ಇರುವಂಥ ಜಾಗ. ಇಲ್ಲೇ ಬ್ಲಾಸ್ಟ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಈತನ ಲಿಂಕ್ ನೋಡೋದಾದರೆ ಈ ಮುಜಾಮಿಲ್ ಅನ್ನೋದು ಕೂಡ ಇರುವಂಥದ್ದು. ಅಂದರೆ ಈಗಾಗಲೇ ಆತ ವೈದ್ಯರಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಆತ ಡಾಕ್ಟರ್ ಮುಜಾಮಿಲ್ ಶಕೀಲ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈತ ಜೈಷ್ ಎ ಮೊಹಮ್ಮದ್ ಸಂಘಟನೆ ನಂಟು ಕೂಡ ಹೊಂದಿರುವಂಥದ್ದು. NIAಯಿಂದ ಮತ್ತಷ್ಟು ತನಿಖೆ ಒಂದು ಮಾಹಿತಿ ಬಹಿರಂಗ ಆಗ್ತಾ ಇರುವಂಥದ್ದು. ಈಗ ಈ ದೆಹಲಿಯ ಕೆಂಪುಕೋಟೆ ಬಳಿ ಹಲವಾರು ಬಾರಿ ಬಂದು ಹೋಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಕಳೆದ ಜನವರಿಯಲ್ಲಿ 10 ಬಾರಿ, ಅಂದರೆ ಈ ಒಂದಷ್ಟು ಇಲ್ಲಿರುವಂಥ ಪ್ರಮುಖವಾಗಿ ಎಷ್ಟು ಜನ ಸೇರ್ತಾರೆ, ಪ್ರತಿನಿತ್ಯ ಏನೆಲ್ಲ ನಡೆಯುತ್ತೆ, ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ, ಮತ್ತು ಇಲ್ಲಿ ದೇವಸ್ಥಾನಗಳಿರೋದ್ರಿಂದ ಭಕ್ತರು ಬರ್ತಾರಾ ಅಥವಾ ಏನು ಒಂದು ಕೆಂಪುಕೋಟೆ ಇರುವಂಥದ್ದು, ಮತ್ತು ಸಾಕಷ್ಟು ಜನರು ಬರುವಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಚಿತ್ರಗಳನ್ನ ಏನು ಫೋಟೋ ಕ್ಲಿಕ್ಕಿಸ್ಕೊಂಡು ಹೋಗುವಂಥದ್ದು ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಈ ಡಾಕ್ಟರ್ ಮುಜಾಮಿಲ್ ಶಕೀಲ್ ಏನಿದ್ದಾನೆ, ಈಗ ಏನು ಒಂದು ಉಮರ್, ಈ ಇಬ್ಬರು ಸೇರಿ ಈಗ ಶಂಕಿತ ಭಯೋತ್ಪಾದಕ ಕಾರ್ನಲ್ಲಿದ್ದಂಥ ಏನು ಆ ವ್ಯಕ್ತಿ ಸೇರಿದಂತೆ ಈಗ ಅವರಿಬ್ಬರು ಕೂಡ ಇಲ್ಲಿಗೆ 10 ಬಾರಿ ಬಂದು ಹೋಗಿರೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಒಟ್ಟಾರೆ ಇಲ್ಲಿ ಒಂದು CCTVಗಳು ಕೂಡ ಒಂದು ಸರಿಯಾದಂಥ ಹಿನ್ನೆಲೆಯಲ್ಲಿ NIA ಮತ್ತಷ್ಟು ಒಂದು ಏನು ತನಿಖೆಯನ್ನು ಚುರುಕುಗೊಂಡಿಸಿರುವಂಥದ್ದು. ಈ ಒಂದು ತನಿಖೆ ಸಾಕಷ್ಟು ಒಂದು ಭಯದಿಂದ ಸಾಗ್ತಾ ಇರುವಂಥದ್ದು. ಸದ್ಯ ಈ ಸ್ಥಳದಲ್ಲಿ ಇಷ್ಟೆಲ್ಲ ಮಾಡೋದಕ್ಕೂ ಕೂಡ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ, ಮತ್ತು ಎಷ್ಟು ಬಾರಿ ಬಂದು ಹೋಗಿದ್ದಾರೆ ಅನ್ನೋದು ಕೂಡ, ಮತ್ತು ಯಾರಿದರ ನೆಂಟು ಜೊತೆ, ಅಂದರೆ ಈಗ ಜೈಷ್ ಎ ಮೊಹಮ್ಮದ್ ಜೊತೆ ನೆಂಟಿರುವಂಥದ್ದು ಕೂಡ ಫೋನ್ನಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಸಾಕಷ್ಟು
ಸಾಕಷ್ಟು ಬಾರಿ ಈ ಒಂದು ಪೋಸ್ಟರ್ಗಳನ್ನ ಏನೋ ಅದನ್ನು ವೈರಲ್ ಆದಂಥ ಹಿನ್ನೆಲೆಯಲ್ಲಿ ಮೊದಲೇ ಈ ಒಂದು ಪ್ಲಾನ್ ಮಾಡಿಕೊಂಡು ಬಂದಿದ್ರೆ ಅನ್ನೋ ಶಂಕೆ ಕೂಡ ಮೂಡ್ತಾ ಇರುವಂಥದ್ದು. ಅಂದರೆ ಇದೇ ಒಂದು ಸ್ಥಳದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಹಿಂದೆ ಏನು ಹೇಳ್ತಾ ಇದ್ರು, ಬೇರೆ ಬೇರೆ ಸ್ಥಳಗಳಲ್ಲಿ ಸ್ಫೋಟ ಮಾಡಬೇಕಾಗಿತ್ತು ಮತ್ತು ಸ್ಫೋಟಗಳನ್ನ ವಶಪಡಿಸಿಕೊಂಡ ನಂತರ ಏಕಾಏಕಿ ಬ್ಲಾಸ್ಟ್ ಮಾಡಿದ್ರೆ ಒಂದು ಮಾಹಿತಿ ಇತ್ತು. ಆದರೆ ಈಗ ಈ 10 ಬಾರಿ ಇದೇ ಒಂದು ಸ್ಥಳಕ್ಕೆ ಬಂದು ಹೋದಂಥ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳವನ್ನು ಟಾರ್ಗೆಟ್ ಮಾಡಿದರೆ, ಅಂದರೆ ದೆಹಲಿಯ ಐತಿಹಾಸಿಕ ಒಂದು ಕೆಂಪು ಕೋಟೆಯನ್ನು ಟಾರ್ಗೆಟ್ ಮಾಡಿದರೆ ಇಲ್ಲಿ ಜನರು ಬಂದು ಹೋಗುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಕೂಡ ಮಾಡುವಂಥದ್ದು. ಅಂದರೆ ಈ ಜನರನ್ನು ಏನು ಈಗ ಬ್ಲಾಸ್ಟ್ ಮಾಡೋದಕ್ಕೆ ಒಂದು ಶಂಕಿತ ಉಗ್ರರು ಪ್ಲಾನ್ ಮಾಡಿದರೆ ಅನ್ನೋದು ಈ ಒಂದು CCTV ದೃಶ್ಯ ಆಧರಿಸಿ ಮತ್ತೆ ಈ ಒಂದು ನಂಟು ಬಹಿರಂಗ ಪಡಿಸ್ತಾ ಇದೆ ಅವಿನಾಶ್. ಮಹೇಶ್, ಹಾಗೆ ಈ ಮುಜಾಮಿಲ್ನನ್ನ ಆತನ ಮೊಬೈಲನ್ನೆಲ್ಲ ಚೆಕ್ ಮಾಡಿದಾಗ ಈತನ ಗೂಗಲ್ ಮ್ಯಾಪ್ ಲೊಕೇಶನ್ಗಳು ಎಲ್ಲೆಲ್ಲಿ ಬಂದಿದ್ದಾಯ್ತಾ ಅಂದರೆ ಭಾಳ ಹಿಂದೆನೇ ಹೋಮ್ವರ್ಕ್ ಮಾಡಿದ್ದಾರೆ. ಜೊತೆಗೆ ಫರೀದಾಬಾದ್ನಲ್ಲಿ ಏನು ಸ್ಫೋಟಕಗಳನ್ನು ವಶಕ್ಕೆ ಪಡೆಯಲಾಯಿತು, ಅಲ್ಲಿ ಒಂದಷ್ಟು ವೈದ್ಯರನ್ನ ಅರೆಸ್ಟ್ ಮಾಡಲಾಯಿತು. ಒಂದು ಪ್ಯಾನಿಕ್ ಆದಂಥ ಬೇಗನೆ ಏನಾದರೂ ಒಂದು ಮಾಡಬೇಕು ಅನ್ನೋ ಧಾವಂತದಲ್ಲಿ ಈ ಒಂದು ಪ್ಲ್ಯಾನನ್ನು ಮಾಡಿರ್ಬೋದಾ? ಸಾಮಾನ್ಯವಾಗಿ ಇಂಥ ಸ್ಫೋಟಗಳನ್ನು ಇಟ್ಕೊಂಡಾಗ ಎಲ್ಲಿಗಾದರೂ ಹೋಗಿ ಕ್ರ್ಯಾಶ್ ಮಾಡೋದು ವೆಹಿಕಲ್ಗಳನ್ನು, ಇನ್ನೂ ದೊಡ್ಡ ಮಟ್ಟದ ಸ್ಫೋಟ ಆಗಬೇಕು ಅಂತ ಬಯಸುವಂಥದ್ದು ನಾವು ನೋಡಿದ್ದೀವಿ ಹಿಂದಿನ ಕೇಸ್ಗಳಲ್ಲಿ. ಆದರೆ ಇಲ್ಲಿ ಏನಾದರೂ ಮುಂಚೆನೇ ಏನಾದರೂ ಆಗಿಬಿಡುತ್ತೆ, ಅದರೊಳಗಡೆ ಏನಾದರೂ ಮಾಡಿಬಿಡಬೇಕು, ನಮ್ಮನ್ನು ಸೆರೆ ಹಿಡಿತಾರೆ ಅಂತ ಆ ಧಾವಂತದಲ್ಲಿ ಮಾಡಿರುವಂಥ ಸಾಧ್ಯತೆಗಳಿದೆಯಾ ಹೇಗೆ ಅಂತ? ಅವಿನಾಶ್, ಖಂಡಿತ ಏನು ಪಹಲ್ಗಾಮ್ ದಾಳಿ ಬಳಿಕ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ಸಾಕಷ್ಟು ಒಂದು ಉಗ್ರರ ಮೇಲೆ ಒಂದು ಕಣ್ಣಿಟ್ಟಿದ್ರು. ಈ ಹಿಂದೆನೂ ಕೂಡ ಸಾಕಷ್ಟು ಒಂದು ಏನು ಸ್ಫೋಟಗಳನ್ನ ವಶಕ್ಕೆ ಕೂಡ ಪಡೆದಿದ್ರು. ಆದರೆ ಇದು ಸಾಮಾನ್ಯವಾಗಿ ನಡೆದಂಥ ಪ್ರಕರಣ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಕಳೆದ ಒಂದು ವಾರದಿಂದ ಒಂದಷ್ಟು ವೈದ್ಯರು ಅಂದರೆ ಎಲ್ಲೋ ಒಂದು ಕಡೆ ಈಗ ಫರೀದಾಬಾದ್ ಏನಿದೆ ಉಗ್ರರ ಹಡಗು ತಾಣ ಆಗ್ತಾ ಇದೆ ಅನ್ನೋದು ಅನುಮಾನ ಮೂಡ್ತಾ ಇರುವಂಥದ್ದು. ಇದುವರೆಗೂ ಜಮ್ಮು ಕಾಶ್ಮೀರ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದು ಬ್ಲಾಸ್ಟ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದೆ. ಆದರೆ ಈಗ ಅತಿ ಹೆಚ್ಚಾಗಿ ಉಗ್ರರು ಇಲ್ಲಿ ಒಂದು ಫರೀದಾಬಾದ್ನಲ್ಲಿ ಪತ್ತೆ ಆಗ್ತಾ ಇರುವಂಥದ್ದು ಕೂಡ ನಡೀತಾ ಇದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಸಂಚು ರೂಪಿಸಿದ್ದಾರಾ ಅನ್ನೋದು ಅನುಮಾನ ಮೂಡ್ತಾ ಇರುವಂಥದ್ದು. ಈ ಹಿಂದೆನೂ ಕೂಡ ಪಹಲ್ಗಾಮ್ ದಾಳಿ ವೇಳೆ ಆದಂಥ ಸಂದರ್ಭದಲ್ಲಿ ಹರಿಯಾಣದಲ್ಲಿ ಸರಿಸುಮಾರು 25ಕ್ಕೂ ಹೆಚ್ಚು ಶಂಕಿತ ಏನವರು ಉಗ್ರರ ಜೊತೆ ನಂಟನ್ನು ಹೊಂದಿದ್ದಾರೆ ಮತ್ತು ಪಾಕಿಸ್ತಾನಕ್ಕೆ ಹೋಗಿ ಬಂದವರಂತೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿದರು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಹರಿಯಾಣ ಈಗ ಒಂದು ಅಡುಗುತಾಣ ಆಗ್ತಾ ಇದೆ ಅನ್ನೋದು ಕೂಡ ಏನೋ ಒಂದು ಅನುಮಾನ ಮೂಡ್ತಾ ಇರುವಂಥದ್ದು. ಈಗ ದೆಹಲಿ ಹೆಡ್ ಕ್ವಾರ್ಟರಲ್ಲಿ ಇದ್ದರೆ ಸಾಕಷ್ಟು ಅನುಮಾನ ಬರ್ತದೆ ಮತ್ತು ಸಾಕಷ್ಟು ಬಂದೋಬಸ್ತ್ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ದೆಹಲಿಯಿಂದ 50 ಕಿಲೋಮೀಟರ್ ದೂರ ಮಾತ್ರ ಒಂದು ಫರೀದಾಬಾದ್ ಇರುವಂಥದ್ದು. ಫರೀದಾಬಾದ್ನಿದ್ರೆ ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ ಮತ್ತು ಬೇರೆ ಬೇರೆ ಕಾರುಗಳಲ್ಲಿ ನಾವು ಓಡಾಟ ಮಾಡ್ಬೋದನ್ನು ಕೂಡ ಉಗ್ರರ ಪ್ಲಾನ್ ಆಗಿರುವ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಇದುವರೆಗೂ ಮತ್ತೊಂದು ಶಂಕೆ ಏನಂತ ಇದೆ ಅಂತ ಹೇಳಿದ್ರೆ, ಇದುವರೆಗೂ ಯಾವುದೇ ಒಂದು ಉಗ್ರ ಸಂಘಟನೆಗಳು ಹೊಣೆಯನ್ನು ಒತ್ತಿಲ್ಲ. ಯಾಕೆಂತ ಹೇಳಿದ್ರೆ ಈ ಹೊರ ಒಂದು ದೇಶದ ಬೇರೆ ಅಂದರೆ ಪಾಕಿಸ್ತಾನ ಕೃತ್ಯ ಇರೋದ್ರಾಗಿದ್ದರೆ ಇಷ್ಟೊತ್ತಿಗೆ ಗೊತ್ತಾಗಬೇಕಾಗಿತ್ತು. ಆದರೆ ಅವ್ರು ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮವ್ರನ್ನೇ ಬಳಸ್ಕೊಂಡು ಇಲ್ಲಿ ಒಂದು ಬ್ಲಾಸ್ಟ್ ಮಾಡೋದಕ್ಕೂ ಏನು ಒಂದು ಸಂಚು ರೂಪಿಸಿದ್ದಾರಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು. ಈ ವೈದ್ಯರ ತಂಡ ಏನಿದೆ ಇದು ಫರೀದಾಬಾದ್ನಿಂದ ದೆಹಲಿಯಿಂದ ಜಮ್ಮು ಕಾಶ್ಮೀರ, ಪುಲ್ವಾಮಾ ಬೇರೆ ಬೇರೆ ಸಂಘಟನೆಯಲ್ಲಿ ಗುರುಸ್ಕೊಂಡು ಒಂದಷ್ಟು ಸದಸ್ಯರನ್ನ ಸಂಘಟನೆ ಮಾಡಿ ಬ್ಲಾಸ್ಟ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇರುವಂಥದ್ದು. ಈಗ IED ಸ್ಫೋಟಗಳನ್ನ ಸಾಗಿಸುವಂಥ ನೆಪದಲ್ಲ ಇರ್ಬೋದು ಅಥವಾ ಅದನ್ನೇನೋ ವಶಕ್ಕೆ ಪಡೆದರೆ ಬೇರೆ ಬೇರೆ ಒಂದು ಪ್ಯಾನಿಕ್ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಅದನ್ನು ಹೊರತುಪಡಿಸಿ ಇವರು ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಬ್ಲಾಸ್ಟ್ ಮಾಡೋದಕ್ಕೆ ಮುಂದಾಗಿರೋದು ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇಲ್ಲಿ ಕೂಡ ಅದೇ ಒಂದು ಸಾಮಗ್ರಿಗಳು ಸ್ಫೋಟಗಳು ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. FSL ವರದಿ ಇವತ್ತು ಒಂದು ಬಹಿರಂಗವಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಒಟ್ಟಾರೆ ನೋಡೋದಾದರೆ ಎಲ್ಲ ಒಂದು ಕಡೆ ಏನು ದೇಶದ ಒಳಗಡೆ ಇರುವಂಥವರೇ ಈ ಒಂದು ಸಂಚು ರೂಪಿಸಿ ಮತ್ತು ಬೇರೆ ಒಂದು ಕೃತ್ಯ ನಡೆಸುವಂಥ ದೇಶಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದಾರೆ ಅನುಮಾನ ಮೂಡ್ತಾ ಇರುವಂಥದ್ದು. ಅವಿನಾಶ್, ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.